ಕಾವನೆ ಬಾರೈ ಪುರಾರಿ. ದೇವರ ದೇವನೆ ಭಕುತರ ಕಾವನೆ ಬಾರೈ ಪುರಾರಿ. ತವ ಪಾವನ ಪುಣ್ಯ ಪವಿತ್ರ ಪದಾಂಬುಜ, ಪಾವನ ಪುಣ್ಯ ಪವಿತ್ರ ಪದಾಂಬುಜ ತೋರೈ ಉದಾರಿ. ಧವಳ ಗಂಗೆಯನ್ನು ಶಿರದಲ್ಲಿ ಧರಿಸಿಹ, ಧವಳ ಗಂಗೆಯನ್ನು ಶಿರದಲ್ಲಿ ಧರಿಸಿಹ ದೊರೆಯೇ ಶರಣ್ಯ. ಭವದಲ್ಲಿ ಬೇಯುತ ಬೇಡುತ್ತಲಿರುವೆನು ಪೊರೆಯೊಯ್ ವರೇಣ್ಯ. ಹರ ಹರ ಸುಂದರ ಸಾಂಬ ಸದಾ ಶಿವ ತಂದೆ ಮಹೇಶ. ವರ ಗುರುವರ ಶಶಿಧರ ಶಂಭೋ ಶಂಕರ ಒಂದೇ ಉಮೇಶ. ಹರ ಹರ ಸುಂದರ ಸಾಂಬ ಸದಾ ಶಿವ ತಂದೆ ಮಹೇಶ. ತಂದೆ ಮಹೇಶ, ತಂದೆ ಮಹೇಶ. ಭಕ್ತಿಯುತವಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಪರಶುರಾಮರು ಕೊಡಲಿಯನ್ನು ಹಿಡಿದು ಕೈಲಾಸದ ಕಡೆಗೆ ನಡೆದರಂತೆ. ಕೈಲಾಸದ ಕಡೆಗೆ ನಡೆಯುವಾಗ ಯಥಾಪ್ರಕಾರವಾಗಿ ದ್ವಾರಪಾಲಕನಾಗಿ ಪರಮಾತ್ಮನಿಂದ ಗಜಾನನ ಎನಿಸಿಕೊಂಡಂತಹ ಗಣಪತಿ ಏನ್ ನಿಂತಿದ್ದಾನೆ ದ್ವಾರಪಾಲಕನಾಗಿ. ಒಳಗಡೆ ಸಮಾಧಿ ಸ್ಥಿತಿಯಲ್ಲಿ ಭಗವಂತ ಕುಳಿತಿದ್ದಾನೆ. ಪರಶುರಾಮರು ಉಗ್ರಕೋಪಿಗಳು, ಮಹಾಬ್ರಾಹ್ಮಣನಾದರೂ ಕೂಡ ಕ್ಷತ್ರಿಯನೋಪಾದಿಯಲ್ಲಿ ಪರಶುವನ್ನ ಆಯುಧವನ್ನ ಹಿಡಿದಂಥವನು, ಮಹಾಶಿವಭಕ್ತ ಪರಶುರಾಮ. ಅಂಥವನು ಕೈಲಾಸದ ಕಡೆಗೆ ಬರ್ತಾ ಇದ್ದಾನೆ. ಎಂಥ ಶಿವಭಕ್ತ ಅಂತಂದ್ರೆ ತಾವೆಲ್ಲರಿಗೂ ಗೊತ್ತಿರಬಹುದು. ನಮ್ಮ ನಂಜನಗೂಡು ನೋಡಿದ್ದೀರಲ್ಲ ನೀವು, ಬೇಕಾದಷ್ಟು ಜನ ಬಂದಿರ್ತೀರಿ. ನಂಜನಗೂಡಿನ ನಂಜುಂಡೇಶ್ವರನನ್ನ ಪ್ರತಿಷ್ಠಾಪನೆಯನ್ನು ಮಾಡಿದಂಥವನು ಪರಮಾತ್ಮನ ಅಂತರಂಗದ ಪ್ರಿಯಭಕ್ತನು, ನಾರಾಯಣನ ಅವತಾರಿಯು, 6ನೇ ಅವತಾರ ಪರಶುರಾಮನದ್ದು. ಅಂಥ ಪರಶುರಾಮ ನಂಜನಗೂಡನ ನಂಜುಂಡೇಶ್ವರ ದೇವಸ್ಥಾನವನ್ನ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ. ಅಂಥ ಪರಮಾತ್ಮನ ಪ್ರಿಯ ಭಕ್ತ ಈಗ ಕೈಲಾಸದ ಕಡೆಗೆ ಬರ್ತಾ ಇದ್ದಾನೆ. ಕೈಲಾಸದಲ್ಲಿ ದ್ವಾರಪಾಲಕನಾಗಿ ಗಣೇಶ್ವರ ತಾನು ನಿಂತಿದ್ದಾನೆ. ನಿಂತಿರುವಂತಹ ಗಣೇಶನನ್ನು ಬಂದ ಸರ 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 ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಅಂತ ಬಂದಂತಹ ಗಣೇಶನ ನೋಡಿ, ಯಾರೀ ಹುಡುಗ, ಇದೇನಿದು ವಿಕಾರವಾಗಿದ್ದಾನಲ್ಲ, ಮನುಷ್ಯನ ದೇಹ, ಆನೆ ತಲೆ, ಅಯ್ಯೋಯ್ಯೋ, ಹೀಗೂ ಉಂಟಾ ಜಗತ್ತಿನಲ್ಲಿ? ಹೀಗೂ ಉಂಟೇನಪ್ಪ ಜಗತ್ತಿನಲ್ಲಿ? ಯಾರಪ್ಪ ನೀನು? ಇದೇನು ಮನುಷ್ಯನೋ ಪ್ರಾಣಿಯೋ? ಒಂದು ಅರ್ಥವಾಗಲ್ದಲ್ಲ. ಗಣೇಶನಿಗೆ ಅವಮಾನವಾಗೋಯ್ತು. ಗಣೇಶ ಅಂದನಂತ, ಸ್ವಾಮಿ ಯಾರು ತಾವು? ನಾನು ಮನುಷ್ಯನಾಗಿರಲಿ, ಪ್ರಾಣಿಯಾಗಿರಲಿ, ಮತ್ತೊಂದಾಗಿರಲಿ, ಆದರೆ ನೀವು ಇಲ್ಲಿಗೆ ಬಂದಂತಹ ಕಾರಣವೇನು? ನೀವು ಯಾರು ಅಂದ. ನಾನು ಯಾರು? ನನ್ನನ್ನೇ ಯಾರು ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇರುವ. ಕೇಳು, ದಶಾವತಾರದಲ್ಲಿ 6ನೇ ಅವತಾರವಾಗಿ ಪರಶುರಾಮನಾಗಿ ಪರಶುವನ್ನ ಹಿಡಿದವಂತ ರಾಮನಾಗಿ ಈ ಜಗತ್ತಿನೊಳಗೆ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಕಾದುಕೊಳ್ಳುತ್ತಿದ್ದೇನೆ. ಶಿವನ ಸಂದರ್ಶನಾರ್ಥಿಯಾಗಿ ನಾನು ಕೈಲಾಸವನ್ನ ಪ್ರವೇಶವನ್ನು ಮಾಡಬೇಕಾಗಿದೆ, ಬಿಡುದಾರಿ ಅಂದ ಪರಶುರಾಮ. ಗಣೇಶ್ವರ ಹೇಳ್ತಾನಂತೆ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಶಿವತಾನು ಕುಳಿತಿದ್ದಾನೆ ಧ್ಯಾನಾಸಕ್ತನಾಗಿ ಸಮಾಧಿ ಸ್ಥಿತಿಯಲ್ಲಿ, ಹಾಗಾಗಿ ಒಳಗಡೆ ಬಿಡೋದಕ್ಕೆ ಅವಕಾಶವಿಲ್ಲ ಅಂದ. ಒಳಗಡೆ ಬಿಡೋದಕ್ಕೆ ಅವಕಾಶವಿಲ್ಲ. ನನ್ನೊಡೆಯ ಶಿವನನ್ನ ನೋಡುವುದಕ್ಕೆ ನಿನ್ನಪ್ಪಣೆ ಏನು ಬೇಕು ನನಗೆ? ಮನುಷ್ಯನೂ ಅಲ್ಲದ, ಪ್ರಾಣಿಯೂ ಅಲ್ಲದ ಎಡಬಿಡಂಗಿ ನೀನು. ನಿನ್ನ ಅನುಜ್ಞೆ ಆಣತಿ ಪಡ್ಕೊಂಡು ನಾನು ಒಳಗೆ ಅಲ್ಲ ಸ್ವಾಮಿ. ನೋಡಿದರೆ ಹಣೆಯಲ್ಲಿ ಭಸ್ಮ, ತಲೆಯಲ್ಲಿ ಜಟೆ, ಮೈಯಲ್ಲಿ ಕಾಷಾಯ ಕಾವಿ ಧರಿಸಿದ್ದೀರಿ, ಕೊರಳಲ್ಲಿ ರುದ್ರಾಕ್ಷಿಮಾಲಾಧರರಾಗಿದ್ದೀರಿ. ಮುನಿಯೋಪಾದಿಯಲ್ಲಿ, ಋಷಿಯೋಪಾದಿಯಲ್ಲಿ, ಬ್ರಾಹ್ಮಣನೋಪಾದಿಯಲ್ಲಿ ಕಾಣುವಂತಹ ನೀನು, ಜಂಗಮನಂತೆ ಕಾಣುವಂತಹ ನೀನು, ಕೈಯಲ್ಲಿ ಕೊಡ್ಲಿ ಹಿಡ್ಕ ಬಂದಿದ್ದೀಯಲ್ಲ, ಇದು ಅಪಸವ್ಯವಲ್ಲವೋ? ನನ್ನನ್ನ ತಲೆ ಬೇರೆ, ಕಾಲು ಬೇರೆ, ಕೈ ಬೇರೆ, ಹೊಟ್ಟೆ ಬೇರೆ ಅಂದ್ಬಿಟ್ಟಿಯಲ್ಲ. ನಿನ್ನ ವೇಷ ಏನು? ಕೈಯಲ್ಲಿ ಹಿಡಿದಿರುವಂತ ಆಯುಧವೇನು? ಅದು ಅಪಸವ್ಯ ಇಲ್ವೇ? ಅದಕ್ಕೆ ವ್ಯತ್ಯಾಸ ಇಲ್ವೇ? ಓಹೋ, ಅತಿಯಾಗಿ ಮಾತನಾಡುತ್ತಿರುವೆ ಎಂಬುದಾಗಿ ಕಾಣಿಸುತ್ತದೆ. ಇದೋ ಈ ಕ್ಷಣದಲ್ಲಿ ನೀ ಒಳ ಹೋಗಲು ಅವಕಾಶವನ್ನು ಕೊಡದಿದ್ದರೆ ನೋಡು ಬಾಲಕ, ಯುದ್ಧ. ಮಹಾಕೋಪಿಷ್ಠ ಪರಶುರಾಮ, ಮಹಾಕೋಪಿಷ್ಠ. ಯುದ್ಧ ಅಂದ. ತಾಯಿಯಾದಂತ ರೇಣುಕಾದೇವಿಯನ್ನೇ ಕತ್ತರಿಸದಂಥವನವನು ಯುದ್ಧ ಅಂದ. ಯುದ್ಧ ಅಂದ್ರೆ ಗಣೇಶ್ವರನಿಗೂ ಕೂಡ ಮೂದಲಿಕೆಯಿಂದ ಅಪಮಾನವಾಗೋಗಿತ್ತು. ಅಯ್ಯ ಮುನೀಂದ್ರ, ನೀನು ಯುದ್ಧ ಎನ್ನುವುದಾದ್ರೆ ಶಿವಪುತ್ರನಾದಂಥ ನಾನು ಸಿದ್ಧ ಎಂಬುದಾಗಿ ಹೇಳಿ ಮಹಮೇರಿ ಯುದ್ಧ ನಡೆಯುತ್ತಿದೆ.
ಪರಶುರಾಮ ಮತ್ತು ಗಣೇಶನಿಗೆ ಯುದ್ಧ ನಡೆದೋಯ್ತು ಕೈಲಾಸದಲ್ಲಿ. ಯಾವ ರೀತಿಯಾಗಿ ಅನಂತ ಭಯಭಕ್ತಿಯಿಂದ ಶಿವಕೋಟಿ ಗಣಗಳೆಲ್ಲರೂ ನಿಂತು ನೋಡ್ತಾ ಇದ್ದಾರೆ. ಅಯ್ಯೋ ಮುಂದೇನಾಗುವುದೋ ಅನರ್ಥ ಎಂಬುದಾಗಿ ನೋಡ್ತಾ ಇದ್ರೆ ಅವರಿಬ್ಬರೂ ಕೂಡ ಘೋರವಾದಂತ ಯುದ್ಧದಲ್ಲಿ ಪಾಲ್ಗೊಂಡಿದ್ದಾರೆ. ಪಾಹಿ ಪದ್ಮ ಬಂಧು ನೇತ್ರ ಪಾರ್ವತಿ ಮನೋಹರ, ಪಾಹಿ ಪದ್ಮ ಬಂಧು ನೇತ್ರ ಪಾರ್ವತಿ ಮನೋಹರ, ಪಾಹಿ ಭವ್ಯತಾಯ ಶ್ರೀ ಪಾರ್ವತಿ ಪರಮೇಶ್ವರ, ಪಾಹಿ ಭವ್ಯತಾಯಕ ಶ್ರೀ ಪಾರ್ವತಿ ಪರಮೇಶ್ವರ, ಶರಣು ಯಕ್ಷ ಯಜ್ಞ ರಕ್ಷ ಶಂಭವೇ ಮಹೇಶ್ವರ. ಶರಣು ಯಕ್ಷ ಯಜ್ಞ ರಕ್ಷ ಶಂಭವೇ ಮಹೇಶ್ವರ, ದುರಿತಲೋಲ ದಿವ್ಯದ ಕುಲವೈರಿಯ ತ್ರಿಗಂಬರ, ದುರಿತಲೋಲ ದಿವ್ಯದ ಕುಲವೈರಿಯ ತ್ರಿಗಂಬರ, ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಮಹಾದೇವ. ಇಬ್ಬರಿಗೂ ಕೂಡ ಮಹಾಮೇರ ಯುದ್ಧ ನಡೆದು ಬಿಡ್ತು. ಪರಶುರಾಮನ ಕೊಡಲಿಯಿಂದ ಚಿತ್ರ ವಿಚಿತ್ರವಾದಂತ ಆಯುಧಗಳು ಹೊರಗೆ ಬರೋಕ್ಕೆ ಶುರುವಾದವಂತೆ. ಪರಶುರಾಮನ ಆ ಪರಶುವಿನಿಂದ ಆ ಒಂದೊಂದು ಆಯುಧಕ್ಕೂ ಕೂಡ ಪ್ರತಿ ಆಯುಧವನ್ನು ನಿರ್ಮಾಣ ಮಾಡಿ ಹೋರಾಡ್ತಾ ಇದ್ದಾನೆ ಗಣೇಶ. ಸಮಭುಜ ಬಲ ಪರಾಕ್ರಮಿಗಳಾಗಿ ವಿನಾಯಕನಿಗೂ ಪರಶುರಾಮನಿಗೆ ಯುದ್ಧ ಆರಂಭವಾಯಿತು. ಬಹುಕಾಲ ಯುದ್ಧ ಆರಂಭವಾಯಿತು. ಯಾರಿಗೂ ಕೂಡ ಸೋಲಾಗ್ಲಿಲ್ವಂತೆ. ಪರಶುರಾಮನಿಗೆ ಸಮನಾಗಿ ಹೊರಡ್ತಾ ಇದ್ದಾನೆ ಪುಟ್ಟ ಬಾಲಕ. ಪ್ರತಿಷ್ಠೆಗೆ ಪೆಟ್ಟು ಬಿದ್ದಿತೋ ಏನೋ, ಪರಶುರಾಮನಿಗೆ ಅಹಂಕಾರಕ್ಕೆ ಸ್ವಲ್ಪ ಪೆಟ್ಟು ಬಿದ್ದು ಬಿಡ್ತು. ಭೂಮಿ ಮೇಲೆ ನನ್ನಂತಹ ಪರಾಕ್ರಮಿಗಳು ಯಾರೂ ಇಲ್ಲ ಎನ್ನುವಾಗ ಈ ಪುಟ್ಟ ಬಾಲಕನನ್ನು ಎದುರಿಸಿ ನಿಲ್ಲಿಸದನಲ್ಲ ಎನ್ನುವಂತಹ ಕೋಪಾವಿಷ್ಟನಾಗಿ ಏನ್ ಮಾಡ್ತಾನೆ, ಮಹಾಯುಧವಾಗಿರುವಂತಹ ತನ್ನ ಪರಶುವನ್ನ ಬೀಸಿ ಒಗೆದ ಪರಶುರಾಮ ಗಣೇಶನಿಗೆ. ಒಗೆದಂಥ ಆ ಪರಶು ಬಂದದ್ದೇ ಘಾತವಾಯಿತು ದಂತದ ಮೇಲೆ. ಸರಸರಸರನೆ ಬಂದದ್ದೇ. ಎರಡು ಕೊಂಬಿತ್ತಲ್ಲ ಆನೆಯ ಮುಖದಾಗಿ ಈ ಗಣೇಶ್ವರನಿಗೆ ಒಂದು ಕೊಂಬು ಸರಕ್ಕನ ಕತ್ತರಿಸ್ಕೊಂಡ್ಬಿಡ್ತು. ಘೋರಾರ್ತನಾದವನ ಮಾಡ್ತಾ ಕೋಪಾವಿಷ್ಟ ನೇತ್ರಾರುಣನಾಗಿ ಘೋರವಾಗಿ ಅಮ್ಮ ಅಮ್ಮ ಎಂದವನ ತನ್ನ ತ್ರೈಶೂಲವನ್ನು ತೆಗೆದು ಆ ಪರಶುರಾಮನನ್ನೇ ಸಂಹಾರ ಮಾಡಿಬಿಡ್ತೇನೆ ಎನ್ನುವಾಗ ಅಮ್ಮ ಎಂದಂತಹ ಕೂಗು ತಾಯಿಯಾದಂತಹ ಆ ಗೌರಿ ಸ್ವರ್ಣಗೌರಿಗೆ ಕೇಳಿಸ್ತು. ತಾಯಿಯಾದಂಥವಳು ಓಡೋಡು ಬರ್ತಾ ಇದ್ದಾಳಂತೆ. ಅಯ್ಯೋ ನನ್ನ ಮಗನಿಗೇನಾಯ್ತೋ ಎಂಬುದಾಗಿ ಧೆಗ್ಗನ ಪ್ರಸನ್ನಳಾದಳು. ದ್ವಾರದ ಹತ್ತಿರ ಬಂದರೆ ಇವರಿಬ್ಬರಿಗೂ ಯುದ್ಧ ನಡೀತಾ ಇದೆ. ಒಂದು ಕೊಂಬು ಕತ್ತರಿಸಿ ಹೋಗಿ ಏಕದಂತನಾಗೋಗಿದ್ದಾನೆ. ಅದಕ್ಕೆ ನಾವು ಹೇಳ್ತೀವಿ ಏಕದಂತ ವಕ್ರದಂತ ಅಲ್ವೇ. ಹಾಗಾಗಿ ಏಕದಂತನಾಗಿ ನಿಂತಿದ್ದ ಮಗನನ್ನು ನೋಡಿ ಬಾಚಿ ತಪ್ಪಿದಳಂತೆ ತಾಯಿಯಾದಂಥವಳು. ಕಂದ ಎಲ್ಲವೋ ನಿನಗಿಂತ ದುಷ್ಕಾರ್ಯವನ್ನು ಮಾಡಿದಂಥವನ್ಯಾರಾದರಾಗಿರಲಿ ಪಿಡಿ ಶಾಪ ಅಂದ್ಲು ತಾಯಿ. ಪರಮಾತ್ಮ ತಾನು ಪ್ರಕಟನಾದನಂತೆ. ಪಾರ್ವತಿ, ನಿನ್ನ ಮಗನಿಗೆ ಏಕದಂತವಾಗಬೇಕಾಗಿತ್ತು, ಇದು ಬ್ರಹ್ಮಲಿಖಿತ. ಅವನಿಗೆ ಒಂದೇ ಕೊಂಬಿರಬೇಕಾಗಿತ್ತು, ಇದು ಹಣೆ ಬರಹ. ಹಾಗಾಗಿ ಅವನಿಗೆ ಒಂದು ಕೊಂಬಾಗಿದೆ, ಒಂದು ದಂತವಾಗಿದೆ, ಏಕದಂತನಾಗಿದ್ದಾನೆ, ವಕ್ರದಂತನಾಗಿದ್ದಾನೆ. ಹಾಗಾಗಿ ಇಲ್ಲಿಂದ ಮುಂದಕ್ಕೆ ಇವನಿಗೆ ಯಾವಾಗಲೂ ಕೂಡ ಏಕದಂತ ಎಂಬುದಾಗಿ ನಾಮಾಂಕಿತವಾಗಲಿ. ಮತ್ತೆ ಈಗ ಕತ್ತರಿಸಿ ಬಿದ್ದೋಯ್ತಲ್ಲ, ಈಗ ಅರ್ಧ ಭಾಗ ಕೊಂಬು ದಂತ ಬಿದ್ದೋಗಿದೆಯಲ್ಲ, ಈ ಬಿದ್ದೋಗಿರುವಂತ ಭಾಗವೂ ಕೂಡ ವ್ಯರ್ಥವಾಗೋದಿಲ್ಲ.